ಇದು ಫೆರ್ರಿ ಟಿಕೆಟು, ಫೆರ್ರಿ ಕ್ಯಾಟ್ಲಾಕ್ ಇದೆ. ಈ ಫೆರ್ರಿಲಿ ನಾವು ಹೋಗ್ತಾ ಇರೋದು. ಇದು ಜರ್ಮನಿಯಿಂದ ಸ್ವೀಡನ್ಗೆ ಹೋಗ್ತದೆ ಫೆರ್ರಿ. ನಾವು ಬೆಳಗ್ಗೆ 9 ಗಂಟೆಗೆ ಈ ಫೆರ್ರಿಲಿ ಕೂತ್ಕೊಂಡಿದ್ವಿ. ಇದು ಬಂದುಬಿಟ್ಟು ಸಾಯಂಕಾಲ ರಾತ್ರಿ 8 ಗಂಟೆಗೆ ಹಂಗೆ ಸ್ವೀಡನ್ಗೆ ಸೇರ್ತದೆ. ಇದು ಫೆರ್ರಿ ಇದು ಪೈ ಇದು ಲಿಫ್ಟು ಒಳಗಡೆ ಹೋಗ್ತದೆ. ಟೋಟಲ್ಲು 8 ಫ್ಲೋರ್ ಇದೆ. ಮೇಲೆ ಸನ್ಸೆಟ್ಟಿಗೆ ಹೋಗ್ತದೆ. ಇದು ನಮ್ಮ 5 ಡೆಕ್ಕಲ್ಲಿ ನಾವಿದೆ. ನೋಡ್ತಿದ್ರು ಫ್ರೆಂಡ್ಸ್ ಯಾವ ಥರ ಇದೆ ಶಿಪ್, ದೊಡ್ಡ ಶಿಪ್ ಇದು. ಇಲ್ಲಿ ಮೇಲೆ ಕ್ಯಾಪ್ಟನ್ ಕೊಡ್ತಾನೆ, ಇದರಲ್ಲಿ ಕ್ಯಾಪ್ಟನ್ ಇರ್ತಾನೆ. ಒಳಗಡೆ ಈ ಥರ ಇದೆ. ಸೇಫ್ಟಿ ಬೋಟ್ ಇದು. ಇಲ್ಲೊಂದಿದೆ ದೊಡ್ಡದು. ಶಿಪ್ಪಲ್ಲಿ ಡಾಗ್ಸ್ ಎಲ್ಲ ತೊಗೊಂಡು ಹೋಗ್ತಿರ್ತಾರೆ. ಈ ಥರ ಹೊರಗಡೆ ಬೀರಿಸಿದೆಲ್ಲ ಬೋರ್ ಗರಿತತೆ ಸಮುದ್ರ ಈ ಥರ ಇದೆ. ಎಲ್ಲ ಈ ಥರ ಇದೆ ಶಿಪ್ಪು. ಟೋಟಲ್ 8 ಫ್ಲೋರ್ ಇದೆ ಇದರಲ್ಲಿ. ಮತ್ತು ಅಂಡರ್ಗ್ರೌಂಡ್ 2 ಇದೆ. ಅಲ್ಲಿ ಅಂಡರ್ಗ್ರೌಂಡಲ್ಲಿ ಟ್ರಕ್ ಪಾರ್ಕಿಂಗು, ಕಾರ್ ಪಾರ್ಕಿಂಗು, ಬಸ್ ಪಾರ್ಕಿಂಗು ಎಲ್ಲ ಇರ್ತಾವೆ. ಮ್ಯಾಕ್ಸಿಮಮ್ 150 ಟ್ರಕ್ಸು, 100 ಕಾರ್ಸು, 100 ಬಸ್ ಹಿಡಿತದೆ. ಇಷ್ಟು ದೊಡ್ಡದಿದೆ ಶಿಪ್ ಇದು. ಮೇಲೆ ಸೈಲೆನ್ಸರ್ ಇದು. ಈ ಥರ ಲೋಡ್ ಹಾಕಿರ್ತಾರೆ ಗಾಡಿಗಳವರೆಲ್ಲ. ಶಿಪ್ಪಿನ ಹಿಂಭಾಗ ಇದೆಲ್ಲ ಸಮುದ್ರ ಆಗಿದೆ. ಆ್ಯಕ್ಚುಲಿ ಇದಕ್ಕಿಂತ ದೊಡ್ಡದು ಇರ್ತದೆ ಇನ್ನೊಂದು ಶಿಪ್ಪು. ಇದು ನಾರ್ಮಲ್ ಶಿಪ್ ಇದೆ, ಓಲ್ಡ್ ಶಿಪ್ ಇದು. ಇನ್ನೊಂದು ನ್ಯೂ ಶಿಪ್ ಅಂತ ಬರ್ತದೆ. ನ್ಯೂ ಶಿಪ್ ಅದು ಟಿ ಟಿ ಲೈನ್ ಕಂಪನಿ ಅವ್ರದ್ದೆ, ಭಾಳ ದೊಡ್ಡದಿದೆ. ಅದು ರೂಮ್ಸ್ ಆಗಲಿ ಹೊರಗಡೆ ವ್ಯೂಸ್ ಆಗಲಿ ಭಾಳ ಚೆನ್ನಾಗಿದೆ. ಇದು ಓಲ್ಡ್ ಫೆರ್ರಿ ಇದು. ಲಿಫ್ಟ್ ಫೆಸಿಲಿಟಿ ಸಹ ಇರ್ತದೆ. ಈ ಥರ ಸ್ಟೆಪ್ಸ್ ಆಗಿರ್ತವೆ. ಇದರಲ್ಲಿ ಕಾಣೋದಿಲ್ಲ. ಇಲ್ಲೆಲ್ಲ ನೋಡ್ಬೋದು ನಾವು. 7th ಅಲ್ಲಿ ಬಂದುಬಿಟ್ಟು ಸನ್ಸೆಟ್ಟು, ಸ್ಮೋಕಿಂಗ್ ಏರಿಯಾ ಎಲ್ಲ ಇರುತ್ತೆ. ಆಮೇಲೆ ಇಲ್ಲೆಲ್ಲ ಇರುತ್ತೆ. ಆಮೇಲೆ 5ರಲ್ಲಿ ಬಂದುಬಿಟ್ಟು ಪಾರ್ಕಿಂಗು, ಟ್ರಕ್ ಪಾರ್ಕಿಂಗು, ಬೆಡ್ಸ್ ಎಲ್ಲ ಇರ್ತದೆ. ಆಮೇಲೆ ರಿಸೆಪ್ಷನ್ ಸಹ 6 ಹೋಗೋಣ. ಇಲ್ಲಿ ಶಿಪ್ ಒಳಗಡೆ ಈ ಥರ ಇದೆ ರೆಸ್ಟೋರೆಂಟ್ ಟೈಪು. ಶಿಪ್ ಒಳಗಡೆ ರೆಸ್ಟೋರೆಂಟ್ ಇದೆ. ಫ್ರಂಟ್ ವ್ಯೂ. ಶಿಪ್ಪಲ್ಲಿ ಶಾಪ್ ಇದೆ, ಶಾಪಿಂಗ್. 69 14.50 €. ಅಂದರೆ ಇಂಡಿಯನ್ ಲೆಕ್ಕದಾಗ 1500 ರೂಪಾಯಿ ಒಂದು ಬಾಟಲ್, ಫುಲ್ ಬಾಟಲ್. ಒಳಗಡೆ ರೂಮ್ ಇದು. ಇದೆಲ್ಲ ಈ ಥರ ಇದೆ ರೂಮು. ಭಾಳ ಚೆನ್ನಾಗಿರುತ್ತೆ. ಫೆರ್ರಿ ಒಳಗಡೆ ರೂಮ್ಸು ಭಾಳ ಚೆನ್ನಾಗಿರ್ತದೆ. ಒಂದು ಸೋಫಾ ಇರ್ತದೆ ಇಲ್ಲೆಲ್ಲ. ಆಮೇಲೆ ಇದು ಬೆಡ್ಡು, ಡಬಲ್ ಬೆಡ್ ಇರ್ತದೆ. ಮೇಲೊಂದು ಪ್ಯಾಸೆಂಜರ್ ಮಾಡ್ಕೋಬೋದು, ಕೆಳಗಡೆ ಮಾಡ್ಕೋಬೋದು. ಬಟ್ ಒಬ್ಬೊಬ್ಬರಿಗೆ ಒಂದೊಂದು ರೂಮ್ ಇರ್ತದೆ. ಒಂದು ಫ್ಯಾಮಿಲಿ ಒಂದು ಟೈಪ್ ಒಂದು ರೂಮ್ ಇರ್ತದೆ. ಇದು ಬಾತ್ರೂಮ್ ಇದೆ. ಇಲ್ಲಿ ಒಂದು ಶವರ್ ಇದೆ. ಇಲ್ಲಿ ಈ ಥರ ಇರ್ತದೆ.